ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾದಂತಹ 2024-25ನೇ ಸಾಲಿಗೆ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಯಾವ ರೀತಿ ರಿನ್ವಲ್ ಅನ್ನ ಮಾಡ್ಕೊಳ್ಬೇಕು ಮತ್ತು ಯಾರು ರಿನ್ವಲ್ ಮಾಡ್ಕೊಳ್ಬೇಕು, ಅದನ್ನ ಹೇಗೆ ರಿನ್ವಲ್ ಮಾಡ್ಕೊಳ್ಬೇಕು ಎಂಬ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಈ ಒಂದು ವೆಬ್ಸೈಟು ಈ ಒಂದು ವೀಕ್ ಇಂದ ಇದು ಅಪ್ಡೇಟ್ ಮಾಡಿದ್ದಾರೆ. ಸೊ ಮೊದಲಿನ ವೆಬ್ಸೈಟ್ ನಾವು ನೋಡೋದಾದ್ರೆ ಈ ರೀತಿ ಇತ್ತು. ಮೊದಲಿನ ವೆಬ್ಸೈಟು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತೇಳಿ ಈ ರೀತಿಯಾದಂತಹ ಒಂದು ವೆಬ್ಸೈಟ್ ಕಾಣಿಸ್ತಾ ಇತ್ತು ನಮಗೆ. ಇಲ್ಲಿ ಹೊಸ ಖಾತೆಯನ್ನ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕಾಣ್ತಾ ಇದೆಯಲ್ಲ, ಈ ವರ್ಷ ಅಂದ್ರೆ 2024-25ನೇ ಸಾಲಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎರಡೂ ವಿದ್ಯಾರ್ಥಿ ವೇತನಕ್ಕೆ ಒಂದೇ ಲಿಂಕ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ಗೊಂದಲ ಮಾಡಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಇದೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಖಾತೆಯನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಹೊಸ ಖಾತೆಯನ್ನ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನ್ ಕಾಣಿಸ್ತಾ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಿನೇ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದ್ ವೇಳೆ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ, ಕಳೆದ ವರ್ಷಗಳಲ್ಲಿ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿರ್ತೀರಿ, ದುಡ್ಡು ಬಂದಿದನೋ ಬಂದಿಲ್ಲೋ ಅದು ಸೆಕೆಂಡ್ರಿ. ಬಟ್ ನೀವು ಆನ್ಲೈನ್ ಅಲ್ಲಿ ಒನ್ ಟೈಮ್ ನೀವೇನಾದ್ರೂ ರಿಜಿಸ್ಟರ್ ಆಗಿದ್ರೆ ನಿಮ್ಗೊಂದು SSP ID ಅಂತ ಬರುತ್ತೆ. ಆ ಒಂದು SSP ID ಮತ್ತು ಪಾಸ್ವರ್ಡ್ ಅನ್ನು ಇಟ್ಕೊಂಡು ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ ಮೊದಲ ಲಿಂಕ್ ಏನ್ ಕಾಣುತ್ತೆ 2024-25ನೇ ಸಾಲಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಏನ್ ಕಾಣ್ತಾ ಇದೆ. ಸೊ ಆಲ್ಮೋಸ್ಟ್ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರೀ ಮೆಟ್ರಿಕ್ ಗೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಸೊ ಇದರ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ ಮುಂದೆ ಏನ್ ಬರುತ್ತೆ ಅಂದ್ರೆ ಪೋಸ್ಟ್ ಮೆಟ್ರಿಕ್ ಅಂತ ಬರುತ್ತೆ. ಸೊ ನೀವು ಮಾಡ್ತಿರೋ ತಪ್ಪು ಇದೆ. ಅಂದ್ರೆ ಪೋಸ್ಟ್ ಮೆಟ್ರಿಕ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಪೋಸ್ಟ್ ಮೆಟ್ರಿಕ್ ಅಂತ ಬರುತ್ತೆ. ಸೊ ನೀವು ಇದನ್ನ ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಇದು ಪೋಸ್ಟ್ ಮೆಟ್ರಿಕ್ ಲಿಂಕ್ ಆಗಿರುತ್ತೆ. ಇಲ್ಲಿ ಕೆಳಗ್ ಕಾಣುತ್ತೆ ನೋಡ್ರಿ, ಇಲ್ಲಿ 2024-25ನೇ ಸಾಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಏನ್ ಕಾಣ್ತಾ ಇದೆ, ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಯಾರೆಲ್ಲ ಪ್ರೀ ಮೆಟ್ರಿಕ್ ಗೆ ನೀವು ಈಗಾಗಲೇ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದಿರೋ ಅಥವಾ ಕಳೆದ ವರ್ಷಗಳಲ್ಲಿ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದಿರೋ ಅಂತಹ ವಿದ್ಯಾರ್ಥಿಗಳ ಪೋಷಕರು ಈ ಒಂದು ಲಿಂಕ್ ನ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಈ ಒಂದು ನೀವು ಲಿಂಕ್ ಏನ್ ಕಾಣಿಸ್ತಾ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ಪ್ರೀ ಮೆಟ್ರಿಕ್ ಅಂತ ಲಿಂಕ್ ಬರುತ್ತೆ. ಸೊ ಆಲ್ಮೋಸ್ಟ್ ಜನರು ನಂಗೆ ಪ್ರೀ ಮೆಟ್ರಿಕ್ ಲಿಂಕ್ ಕಳಿಸ್ರಿ ಅಂತ ಕೇಳ್ತಿದ್ರಿ. ಸೊ ಇಲ್ಲಿ ನಾನು ತೋರಿಸಿರುವ ಹಾಗೆ 24-25ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಅಂತ ಏನ್ ಕಾಣ್ತಾ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ನೀವು ಪ್ರೀ ಮೆಟ್ರಿಕ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಇಲ್ಲಿ ಮೇಲೆ ಪೋಸ್ಟ್ ಮೆಟ್ರಿಕ್ ಅಂತಾನೆ ಬರ್ತಿದೆ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತಾನೆ ಬರ್ತಿದೆ. ಆದ್ರೆ ಸ್ವಲ್ಪ ವೆಬ್ಸೈಟ್ ಎರರ್ ಇರೋದ್ರಿಂದ ಅಂದ್ರೆ ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಅದು ಆ ತರ ತೋರಿಸ್ತಿದೆ. ಸೊ ಅದಕ್ಕೆ ಯಾರು ತಲೆ ಕೆಡಿಸಿಕೊಳ್ಳತಕ್ಕಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೀವು ಕ್ರಿಯೇಟ್ ಮಾಡಿಕೊಂಡಿರ್ತಕ್ಕಂತಹ ಸ್ಟೂಡೆಂಟ್ ಲಾಗಿನ್ ಮತ್ತು ಪಾಸ್ವರ್ಡ್ ಅನ್ನು ಹಾಕಿ ಕ್ಯಾಪ್ಚಾವನ್ನ ಹಾಕಿ ಸ್ಟೂಡೆಂಟ್ ಲಾಗಿನ್ ಅಂತ ಇಲ್ಲಿ ಕೊಡ್ರಿ. ಸೊ ಅದು ಲಾಗಿನ್ ಆದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೇಲೆ SSP ಪೋಸ್ಟ್ ಮೆಟ್ರಿಕ್ ಅಂತ ಬರ್ತಾ ಇದೆ, ಇಲ್ಲಿ ತೋರಿಸ್ತಾ ಇದೆ, ಶೋ ಆಗ್ತಾ ಇದೆ. ಕೆಳಗೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಬರ್ತಿದೆ. ಸೊ ಇದು ಯಾಕೆ ಈ ತರ ಬರ್ತಿದೆ ಅಂದ್ರೆ ಟೆಕ್ನಿಕಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರೋದ್ರಿಂದ ಅದು ಆ ತರ ತೋರಿಸ್ತಾ ಇದೆ. ಸೊ ಅದು ಇನ್ನು ಕೆಲವು ದಿನಗಳಲ್ಲಿ ಅದು ಸರಿ ಹೋಗುತ್ತೆ. ಸೊ ಹಾಗಾಗಿ ಇದು ಒಂದು ವೆಬ್ಸೈಟ್ ಮೂಲಕ ನಾವು ಲಾಗಿನ್ ಆಗೋದಾಯ್ತು. ಇನ್ನೊಂದು ಈಗ ಹೊಸ ವೆಬ್ಸೈಟ್ ಮಾಡಿದ್ದಾರೆ ಈ ತರ, ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಟು SSP ಸ್ಟೂಡೆಂಟ್ ಅಕೌಂಟ್ ಟು ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಏನ್ ಕಾಣ್ತಾ ಇದೆಯಲ್ಲ, ಇದು ಪ್ರೀ ಮೆಟ್ರಿಕ್ ಇರ್ತಕ್ಕಂತಹ ಲಿಂಕು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರು ಈ ತರ ಒಂದು ಲಾಗಿನ್ ಪೇಜ್ ಕಾಣಿಸುತ್ತೆ ನಮ್ಗೆ. ಇಲ್ಲಿ ಆಸ್ ಇಟ್ ಈಸ್ ಸ್ಟೂಡೆಂಟ್ ಲಾಗಿನ್ SSP ID ಅನ್ನ ಹಾಕ್ಬೇಕಾಗತ್ತೆ, ಪಾಸ್ವರ್ಡ್ ಕ್ಯಾಪ್ಚಾವನ್ನ ಹಾಕಿದ್ರೆ ಅದು ಸ್ಟೂಡೆಂಟ್ ಲಾಗಿನ್ ಅಂತ ಕೊಡ್ಬೇಕಾಗತ್ತೆ. ನೀವು ಇಲ್ಲಿ ಲಾಗಿನ್ ಅಂತ ಕೊಟ್ಟಾದ್ಮೇಲೆ ಈ ರೀತಿ ಪೇಜ್ ಕಾಣಿಸುತ್ತೆ ನಮ್ಗಿಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಇಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದ್ರೆ ಆಲ್ರೆಡಿ ಅಪ್ಲೈಡ್ ಆಗಿದೆ ಇದು ಹೋದ ವರ್ಷ. ಸೊ ಇದಕ್ಕೆ ನಾವು ಈಗ ಏನ್ ಮಾಡ್ಬೇಕು ಅಂದ್ರೆ ರಿನ್ವಲ್ ಅನ್ನ ಮಾಡ್ಕೊಳ್ಬೇಕು. ಯಾವ ರೀತಿ ರಿನ್ವಲ್ ಅನ್ನ ಮಾಡ್ಕೊಳ್ಬೇಕು ಮತ್ತು ಪ್ರಿಂಟ್ ಅಕ್ನಾಲಜ್ಮೆಂಟ್ ಅನ್ನ ಯಾವ ರೀತಿ ತೆಗೆದುಕೊಳ್ಬೇಕು,
ಸೊ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ KYC ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಕಳೆದ ವರ್ಷಗಳಲ್ಲಿ KYC ಮಾಡಿರೋದಿಲ್ಲ. ಸೊ ಅದನ್ನ ನಾವೀಗ ಲಾಗಿನ್ ಆದ್ಮೇಲೆ KYC ಅನ್ನ ನಾವು ಮಾಡ್ಕೊಂಡು ಇಲ್ಲಿ KYC ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ ಅದು ಫೋಟೋ. ನಾನು ಆಲ್ರೆಡಿ KYC ಅನ್ನು ಮಾಡಿದ್ದಕ್ಕೆ ಈ ರೀತಿ ಫೋಟೋ ಶೋ ಆಗ್ತಾ ಇದೆ. ನಿಮ್ದು ಕೂಡ KYC ಆದ ನಂತರ ಈ ತರ ಫೋಟೋ ಸೇವ್ ಆಗುತ್ತೆ. ತದನಂತರ ಇಲ್ಲಿ ಪ್ರೊಫೈಲ್ ಅಂತ ಕಾಣುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಇವು 4 ಆಪ್ಷನ್ಗಳು ನೀವು ಎಡಿಟ್ ಮಾಡ್ಕೊಳ್ಬಹುದು. ನೀವು ಒಂದು ಅಭ್ಯರ್ಥಿಯ ಲಾಗಿನ್ ಅಲ್ಲಿ ಈ 4 ಆಪ್ಷನ್ಗಳು ನೀವು ಎಡಿಟ್ ಅನ್ನ ಮಾಡ್ಕೊಳ್ಬಹುದು. ಉದಾಹರಣೆಗೆ ಏನ್ ಎಡಿಟ್ ಮಾಡಬಹುದು? ಚೇಂಜ್ ಪಾಸ್ವರ್ಡ್, ಅಂದ್ರೆ ಕಳೆದ ವರ್ಷ ಒಂದು ಪಾಸ್ವರ್ಡ್ ಕೊಟ್ಟಿರ್ತೀರಿ, ನೀವು ಅದನ್ನ ಚೇಂಜ್ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಮೊಬೈಲ್ ನಂಬರ್, ಯಾವ್ದೋ ಮೊಬೈಲ್ ನಂಬರ್ ಕೊಟ್ಬಿಟ್ಟಿರ್ತೀರಿ ಇಲ್ಲಿ ಕಳೆದ ವರ್ಷ, ಅದನ್ನ ನೀವು ಮೊಬೈಲ್ ನಂಬರ್ ಅನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೊಳ್ಬಹುದು. ಅಪ್ಡೇಟ್ ಸ್ಟೂಡೆಂಟ್ ಜೆಂಡರ್, ಅಂದ್ರೆ ಅಲ್ಲಿ ಮೇಲ್ ಇದ್ದಿದ್ದು ಫಿಮೇಲ್ ಆಗಿರುತ್ತೆ, ಫಿಮೇಲ್ ಇದ್ದಿದ್ದು ಮೇಲ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಬಹುದು. ಕೊನೆಯದಾಗಿ ಆಧಾರಲ್ಲಿ ಇರ್ತಕ್ಕಂತಹ ನೇಮ್ ಅನ್ನು ಕೂಡ ನೀವು ಇಲ್ಲಿ ಅಪ್ಡೇಟ್ ಅನ್ನ ಮಾಡ್ಕೊಳ್ಬಹುದು. ಇವಿಷ್ಟು ಮಾಹಿತಿಯನ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ಹೊರತುಪಡಿಸಿ ಏನಾದರೂ ಅಪ್ಡೇಟ್ ಮಾಡೋದಿದ್ರೆ ನೀವು ನಿಮ್ಮ ಸಂಬಂಧಿಸಿದಂತಹ ಇಲಾಖೆಗೆ, ತಾಲೂಕು ಆಫೀಸ್ಗೆ ಹೋಗಿ ಭೇಟಿಯಾದ್ರೆ ಅವ್ರು ಮಾಡಿಕೊಡ್ತಾರೆ. ಸೊ ನಂತರ ಇಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ. ಅಂದ್ರೆ ಅಪ್ಲೈ ಅಂದ್ರೆ ಈಗ ಹೊಸದಾಗಿ ಯಾರು ಲಾಗಿನ್ ಆಗಿರ್ತಾರೋ ಅವ್ರು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಇರುವಂತಹ ಲಿಂಕ್ ಇದಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಪ್ರೀ ಮೆಟ್ರಿಕ್ ಅಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಒಂದು ಸಾರಿ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ, ಹಣವನ್ನ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಂಡಿದ್ರೆ, ಒಂದ್ ವೇಳೆ ಪಡೆದುಕೊಂಡಿಲ್ಲ ಅಂದ್ರೂ ಕೂಡ ಅವರು ಮತ್ತೆ ರಿನ್ಯೂವಲ್ ಮಾಡ್ತಕ್ಕಂತ ಅವಶ್ಯಕತೆ ಇರೋದಿಲ್ಲ. ಸೊ ಅದು ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಸಿಸ್ಟಮ್ ಅಲ್ಲಿ. ಪ್ರೀ ಮೆಟ್ರಿಕ್ ಅಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು SSB ಅಕೌಂಟ್ ಏನಾಗುತ್ತೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಅಕೌಂಟ್ ತಾನೇ ಜನರೇಟ್ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ರಿನ್ಯೂವಲ್ ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಬೇಕು ಅಂದ್ರೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು. ಅದು ಕಳೆದ ವರ್ಷ ಇದ್ದಂತಹ ಪ್ರಿಂಟ್ ಈ ವರ್ಷಕ್ಕೆ ಅಪ್ಡೇಟ್ ಆಗೈತಾ ಇಲ್ಲ ಅಂತ ನಾವು ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಲ್ಲಿ ನಾವು ಇಲ್ಲಿ ಕಾಣಿಸುತ್ತಲ್ಲ ಆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅಲ್ಲಿ ನೀವು ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಕೊಟ್ಟಾದ್ಮೇಲೆ ಅದು ಈ ರೀತಿ ನಿಮ್ಗೆ ಕಾಣಿಸುತ್ತೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪ್ರೀ ಮೆಟ್ರಿಕ್ ಅಕ್ನಾಲಜ್ಮೆಂಟ್ 2024-25 ಅಂತ. ಸೊ ಈ ರೀತಿಯಾಗಿ ನೀವು ಪ್ರಿಂಟ್ ಅಕ್ನಾಲಜ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು. ಈ ವರ್ಷದ್ದು ನೀವು ತೆಗೆದುಕೊಳ್ಬಹುದು. ಇಲ್ಲಿ ಪ್ರಿಂಟ್ ಅಂತ ಕೊಟ್ರೆ ಅದು ನೀವು ಪ್ರಿಂಟ್ ಅನ್ನು ಕೂಡ ಇಲ್ಲಿ ತೆಗೆದುಕೊಳ್ಬಹುದು. ಒಂದ್ ವೇಳೆ ಇಲ್ಲಿ ಕೆಲವರು ಹೇಳ್ತಾ ಇದ್ರು ಪ್ರಿಂಟ್ ಬರ್ತಿಲ್ಲ ಅಕ್ನಾಲಜ್ಮೆಂಟ್ ಅಂತ, ಯಾಕಂದ್ರೆ ಈಗ ಟೆಕ್ನಿಕಲಿ ಪ್ರಾಬ್ಲಮ್ ಇದೆ, ಸಾಫ್ಟ್ವೇರ್ ಗಳನ್ನ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾನು ಇವತ್ತು ಸ್ಟೇಟ್ ಪೋರ್ಟಲ್ ಆಫೀಸ್ ಕಾಲ್ ಮಾಡಿ ಕೇಳಿದ್ರು ಕೂಡ ಅವರು 2-3 ದಿನದಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ನೀವು ಕೂಡ ವೇಟ್ ಮಾಡ್ಬೇಕಾಗತ್ತೆ. 2-3 ದಿನ ಚೆಕ್ ಮಾಡ್ತಾ ಇರಿ, ಅಂದ್ರೆ ನಿಮ್ಗೂ ಕೂಡ ಪ್ರಿಂಟ್ ಅಕ್ನಾಲಜ್ಮೆಂಟ್ ಸಿಗುತ್ತೆ, ಎಲ್ಲರಿಗೂ ಕೂಡ ಸಿಗುತ್ತೆ. ಹಾಗೂ ಕೆಲವರು ಈ ಕೆಲವೊಂದು ಎರರ್ ಗಳನ್ನ ಹೇಳ್ತಾ ಇದ್ರಿ, ಪೇರೆಂಟ್ಸ್ ಡೀಟೇಲ್ಸ್ ಅನ್ನು ಯಾವ ರೀತಿ ಆಡ್ ಮಾಡಬೇಕು, ಮತ್ತೆ KYC ಆಗ್ತಿಲ್ಲ, ಆಮೇಲೆ ಲಾಗಿನ್ ಆಗ್ತಿಲ್ಲ, ಈ ತರ ಹಲವಾರು ಸಮಸ್ಯೆಗಳನ್ನ ನನಗೆ ಇನ್ಬಾಕ್ಸ್ ಅಲ್ಲಿ ಮಾಡಿದ್ರಿ. ಸೊ ನಿಮ್ಗೆ ಈ ಒಂದು ಹೊಸ ವೆಬ್ಸೈಟ್ ಮೂಲಕ ಏನಾದ್ರೂ ಹೊಸ ಅರ್ಜಿಯನ್ನ ಸಲ್ಲಿಸುವ ಮಾಹಿತಿ ಬೇಕು ಅನ್ನೋದಾಗಿದ್ರೆ ನೀವು ದಯವಿಟ್ಟು ನನ್ನ ಒಂದು ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ರಿ. ನೀವು ಕಳಿಸ್ತಕ್ಕಂತಹ ಮೆಸೇಜ್ ಆಧಾರದ ಮೇಲೆ ನಾನು ಮತ್ತೊಂದು ವಿಡಿಯೋವನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.